ನಾನು ಡಾಕ್ಟರ್ ಚಂದನ. ಜ್ಞಾಪಕ ಇದೆ ತಾನೆ? ಆ ಕಡೆಯಿಂದ ಕೋಮಲ ದನಿ ಕೇಳಿ ಚಕಿತನಾದ. ಹೋ, ಹಾಂ, ಎಸ್. ಏನು ವಿಷಯ? ಸಾರಿ, ವರ್ಕಿಂಗ್ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ 7 ಗಂಟೆಗೆ ಹೋಟೆಲ್ ತಾಜ್ಗೆ ಬರೋಕ್ಕಾಗುತ್ತಾ? ನಿಮಗೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಡಿನ್ನರ್ಗಾ? ಎನಿಥಿಂಗ್ ಸ್ಪೆಷಲ್? ಪ್ರಶಾಂತ್ ಕೇಳಿದಾಗ ಚಂದನ ಮೆಲ್ಲವಾಗಿ ನಕ್ಕಿದ್ದು ಕೇಳಿಸ್ತು. ಕೇಳಿ ನಗಬೇಡಿ. ಇವತ್ತು ನನ್ನ ಬರ್ತಡೇ. ನನ್ನ ಆತ್ಮೀಯರಾದವರ ಜೊತೆ ಸ್ವಲ್ಪ ಸಮಯ ಕಾಲ ಕಳೆಯೋಣ ಅನಿಸುತ್ತೆ. ಆದರೆ ದಯವಿಟ್ಟು ನನಗಾಗಿ ಏನೂ ತರಬೇಡಿ. ನಿಮ್ಮ ಸ್ನೇಹ ವಿಶ್ವಾಸ ಮಾತ್ರ ಸಾಕು ಎಂದು ಅವನು ಉತ್ತರಿಸುವ ಮುನ್ನವೇ ಫೋನ್ ಇಟ್ಬಿಟ್ಲು. ಪ್ರಶಾಂತನ ಮನಸ್ಸು ಉಯ್ಯಾಲೆಯಂತೆ ತೂಗಾಡ್ತಿತ್ತು. ಯಾವ ಕಾರಣಕ್ಕಾಗಿ ಚಂದನ ತನ್ನನ್ನು ಆತ್ಮೀಯನನ್ನಾಗಿ ಪರಿಗಣಿಸಿದ್ದಾಳೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಅವಳ ಮುದ್ದು ಮುಖ, ನಯನಗಳು ನೆನಪಾದಾಗ ಅವಳ ಆಹ್ವಾನ ತಿರಸ್ಕರಿಸುವ ಮನಸ್ಸಾಗಲಿಲ್ಲ. ತಿಳಿ ನೀಲಿ ಸೀರೆ ಉಟ್ಟು ಸೊಬಗಿ ಚಂದನ ನಗುತ್ತಾ ಅವನಿಗೆ ಎದುರಾದಾಗ ಪ್ರಶಾಂತನ ಮನಸ್ಸು ಹಕ್ಕಿಯಂತೆ ಹಾರಾಡಿತು. ತಿಳಿ ನೀಲಿ ಅವನಿಗೆ ಪ್ರಿಯವಾದ ಬಣ್ಣ. ಒಮ್ಮೆ ಸುಕನ್ಯಾಳಿಗಾಗಿ ಅದೇ ಬಣ್ಣದ ಸೀರೆಯನ್ನು ಕೊಂಡುಕೊಂಡಿದ್ದ. ಅವಳು ಅದನ್ನು ಒಮ್ಮೆಯೂ ಮೈ ಮೇಲೆ ಹಾಕ್ಕೊಂಡಿರಲಿಲ್ಲ. ಅವಳ ಗೆಳತಿಗೆ ಗಂಡ ಪ್ರೀತಿಯಿಂದ ತಂದಿಟ್ಟಿದ್ದ ಸೀರೆಯನ್ನು ಕೊಟ್ಟು ಅದಕ್ಕೆ ಬದಲಾಗಿ ಬೇರೆ ಸೀರೆಯನ್ನು ತೆಗೆದುಕೊಂಡಿದ್ಲು. ಅಂದೇ ಕೊನೆ. ಪ್ರಶಾಂತ್ ಮತ್ತೆಂದೂ ಅವಳಿಗೇನು ತರುವ ತಂಟೆಗೆ ಹೋಗಲಿಲ್ಲ. ಇಬ್ಬರು ರಿಸರ್ವ್ ಮಾಡಿದ್ದ ಟೇಬಲ್ನಲ್ಲಿ ಕುಳಿತರು. ಚೆಲುವೆಯಾದ ಹೆಣ್ಣಿನ ಜೊತೆ ಮುಂಭಾಗುತ್ತಲೇ ನವಿರಾದ ಸಂಗೀತ ಆಲಿಸುತ್ತಾ ಕುಳಿತಿದ್ದ ಪ್ರಶಾಂತನಿಗೆ ಯಾವುದೋ ಕಿನ್ನರ ಲೋಕದಲ್ಲಿ ತೇಲ್ ಹೋದಂತೆ ಅನುಭವವಾಗಿತ್ತು. ಇವತ್ತು ನಿಮ್ಮ ಕ್ಲಿನಿಕ್ ಇಲ್ವಾ ಡಾಕ್ಟರ್ ಚಂದನ? ಅವನ ಸಂಬೋಧನೆಗೆ ಅವಳಿಗೆ ನಗು ಬಂದರೂ ತಡೆದುಕೊಂಡು, ಇಲ್ಲ, ಇವತ್ತೊಂದು ದಿನ ಕ್ಲೋಸ್ ಮಾಡಿದ್ದೀನಿ. ನಿಮ್ಮ ಜೊತೆ ಡಿನ್ನರ್ ತಗೊಳ್ಬೇಕು ಅಂತ ನಾನು ಬಹಳ ಆಂಟಿಸಿಪೇಟ್ ಮಾಡ್ತಿದ್ದೆ. ಅವನು ಕಸಿವಿಸಿಕೊಂಡು ಅವಳತ್ತ ನೋಡಿದ. ನಾನು ಹೇಗೆ ನಿಮಗೆ ಆತ್ಮೀಯನಾಗಿದ್ದೀನಿ ಡಾಕ್ಟರ್? ಐ ಹಾರ್ಡ್ಲಿ ನೋ ಯು. ಚಂದನಾಳ ಮುಖ ಗಂಭೀರವಾಗಿ, ಕಣ್ಣಿನಲ್ಲಿ ವ್ಯಥೆಯ ನೆರಳು ಮೂಡಿತು. ಅದೇನೋ ನನಗೂ ಆಶ್ಚರ್ಯ ಆಗುತ್ತೆ. ನೀವು ನನಗೆ ಅಪರಿಚಿತರು ಅನ್ನೋ ಭಾವನೆ ನನಗೆ ಬಂದೇ ಇಲ್ಲ. ಅಂದರೆ ನಂಬ್ತೀರ ತಾನೆ? ಎ ಫ್ರೆಂಡ್ ರೆಕಗ್ನೈಸ್ ಎ ಫ್ರೆಂಡ್ ಅಂತ ಸೇಯಿಂಗ್ ಇದೆ. ಹಾಗೆ ನಮಗೆ ಆತ್ಮೀಯರು ಅನಿಸಿದವರನ್ನು ನಾವೇ ಗುರುತಿಸ್ಬಿಡ್ತೀವಿ. ಪ್ರಶಾಂತ್ ಮಾತನಾಡದೆ ಇದ್ರೂ ಮನಸ್ಸು ಅವಳ ಮಾತನ್ನು ಮೆಲುಕು ಹಾಕ್ತಿತ್ತು. ಚಂದನ ಹೇಳಿದ್ದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇರಲಿಲ್ಲ. ಎಷ್ಟೋ ಬಾರಿ ಅವನಿಗೂ ಅವಳ ಸ್ನೇಹ ಬೇಕು, ಅವಳ ಸಾನ್ನಿಧ್ಯದಲ್ಲಿ ಸಮಯ ಕಳೆಯಬೇಕು ಎಂಬ ಹಂಬಲವಾಗ್ತಿತ್ತು. ಸ್ವಾಭಾವಿಕವಾಗಿ ಸಂಕೋಚ ಸ್ವಭಾವದವನಾದ್ದರಿಂದ ತನ್ನ ಭಾವನೆಗಳನ್ನು ಅವನು ಬಹಿರಂಗಪಡಿಸಲಿಲ್ಲ. ಅವನು ಏಕಾಂಗಿತನಕ್ಕೆ ಚಂದನಾಳ ಸ್ನೇಹ ಮರಳುಗಾಡಿನಲ್ಲಿ ತಿಳಿ ತೋರೆಯನ್ನು ಕಂಡಂತಾಗಿತ್ತು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹುಟ್ಟಿದ ಹಬ್ಬ ಅಂತ ಹೇಳಿದ ಮೇಲೆ ಬರೀ ಕೈಯಲ್ಲಿ ಬರೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ನನ್ನಿಂದ ನಿಮಗೆ ಈ ಸಣ್ಣ ಉಡುಗೊರೆ ಎನ್ನುತ್ತಾ ಅವಳಿಗಾಗಿ ಖರೀದಿಸಿ ತಂದಿದ್ದ ಇಂಪಾರ್ಟೆಂಟ್ ಪರ್ಫ್ಯೂಮ್ ಬಾಟಲ್ ಅನ್ನು ಅವಳ ಮುಂದೆ ಹಿಡಿದ. ಇಂಟಿಮೇಟ್ ಅದರ ತಲೆಬರಹ ಕಂಡು ಚಂದನಾಳ ಮುಖ ರಂಗೇರಿತು. ಆದರೂ ಸವರಿಸ್ಕೊಂಡು, ಥ್ಯಾಂಕ್ ಯು, ಇದೊಂದು ಸಲ ತಗೊತೀನಿ, ಮತ್ತೆ ಯಾವತ್ತೂ ಈ ಫಾರ್ಮಾಲಿಟೀಸ್ ಬೇಡ. ಪುನಃ ನೀವೇನಾದರೂ ತಂದುಕೊಟ್ರೆ ನಾನು ತಗೊಳ್ಳಲ್ಲ. ಅಂದರೆ ಪುನಃ ನಾವಿಬ್ಬರು ಭೇಟಿಯಾಗಬೇಕು ಅಂತ ಥಾಟ್ ಇಟ್ಕೊಂಡಿದ್ದೀರಾ? ಪ್ರಶಾಂತ್ ಅವಳನ್ನೇ ನೋಡುತ್ತಾ ಕೇಳಿದಾಗ ಚಂದನ ತಬ್ಬಿ ಬಾದ್ಲು. ನಾನು ಆತ್ಮೀಯವಾಗಿ ಆಹ್ವಾನಿಸಿದ್ರೆ ನೀವು ತಪ್ಪು ತಿಳಿಯಲ್ಲ ತಾನೆ? ಛೇ, ಎಂತಹ ಮಾತನಾಡ್ತೀರಾ ಚಂದನ? ನನಗೆ ಈ ಊರಿನಲ್ಲಿ ಹೆಚ್ಚಾಗಿ ಸ್ನೇಹಿತರಿಲ್ಲ. ಒಂದೊಂದು ಸಲ ಒಂಟಿಯಾಗಿ ನನಗೆ ಹುಚ್ಚು ಹಿಡಿದ್ಬಿಡುತ್ತೆ ಅನ್ನೋ ಅಷ್ಟು ಬೇಸರವಾಗುತ್ತೆ. ನಿಮ್ಮಂಥವರ ಸ್ನೇಹ ಸಿಕ್ಕಿದ್ದು ನನಗೆ ತುಂಬ ಸಂತೋಷವಾಗಿದೆ ಗೊತ್ತಾ. ಸಾಮಾನ್ಯವಾಗಿ ಹಿತಮಿತವಾಗಿ ಮಾತನಾಡುವ ಪ್ರಶಾಂತ್ ಮೊದಲ ಬಾರಿಗೆ ಮನಬಿಚ್ಚಿ ಭಾವುಕನಾಗಿ ನುಡಿದಿದ್ದನ್ನು ಚಂದನ ಅಂದೇ ಕಂಡಿದ್ದು. ಮಾಮಿ ನಿಮ್ಮ ವಿಷಯ ನನಗೆಲ್ಲ ಹೇಳಿದ್ದಾರೆ. ನೀವು ಮಿಸ್ಟೇಕ್ ಮಾಡ್ಕೊಳ್ಳೋದಿದ್ರೆ ಒಂದು ಮಾತು, ನೀವು ಯಾಕೆ ನಿಮ್ಮ ವೈಫ್ನ ಕೋಕ್ಸ್ ಮಾಡಿ ಇಲ್ಲಿಗೆ ಕರೆಸ್ಕೊಳ್ಬಾರ್ದು? ಪ್ರೀತಿ ಪ್ರೇಮಕ್ಕೆ ಸೋಲದೆ ಇರೋ ಹೆಣ್ಣು
ಈ ಪ್ರಪಂಚದಲ್ಲಿ ಇಲ್ಲ. ಅವರನ್ನು ಸರಿಯಾಗಿ ಕನ್ವಿನ್ಸ್ ಮಾಡೋಕ್ಕೆ ನಿಮಗೆ ಬರಲ್ಲ ಅನಿಸುತ್ತೆ. ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರಬೇಕು ಅಂತ ಯಾವ ಹೆಣ್ಣು ಆಸೆ ಪಡಲ್ಲ? ಪ್ರಶಾಂತ್ ಉತ್ತರಿಸದೆ ತುಟಿ ಕೊಂಕಿಸಿ ನಕ್ಕ. ವಾರ್ಡ್ ಬಿಲ್ ಕೊಟ್ಟಾಗ ಪ್ರಶಾಂತ್ ಚಂದನಳ ಕೈಗೆ ಅದು ಸಿಗದಂತೆ ತಾನೇ ಎತ್ಕೊಂಡ. ಇದು ತುಂಬ ಅನ್ಯಾಯ. ನಾನು ನಿಮ್ಮನ್ನು ಇನ್ವೈಟ್ ಮಾಡಿದ ಮೇಲೆ ಟ್ರೀಟ್ ನನ್ನದು. ಚಂದನ ಪ್ರತಿಭಟಿಸಿದಾಗ ನಸುಗೋಪದಿಂದ ರಂಗೇರಿದ್ದ ಅವಳ ಮುಖ ನೋಡುತ್ತಾ ನಕ್ಕ. ಮತ್ತೊಂದು ಸಲ ನೀವು ಇದಕ್ಕಿಂತ ದೊಡ್ಡ ಟ್ರೀಟ್ ಕೊಡಿಸ್ಬೇಕು, ಸರಿತಾನೆ? ಅವನ ಒತ್ತಾಯ ಹೆಚ್ಚಾದಾಗ ಚಂದನ ಸುಮ್ಮನಾದ್ಲು. ರಾತ್ರಿ 9 ಗಂಟೆಯಾದುದರಿಂದ ಅವಳೇ ಅವನನ್ನು ಮನೆಗೆ ಕಾರ್ನಲ್ಲಿ ತಲುಪಿಸಿದ್ಲು. ಆ ಹೊತ್ತಿನಲ್ಲಿ ಅವಳನ್ನು ಮನೆಗೆ ಆಹ್ವಾನಿಸುವ ಧೈರ್ಯ ಅವನಿಗಿರಲಿಲ್ಲ. ಥ್ಯಾಂಕ್ಸ್, ಹೀಗೆ ಎಂದಾದರೂ ಭೇಟಿಯಾಗೋಣ ಎಂದು ಇಳಿಯುತ್ತಾ ತಾನು ಈ ಸಮಯದಲ್ಲಿ ಪ್ರಶಾಂತನೊಡನೆ ಬಂದಿದ್ದನ್ನು ಮಾಮಿ ನೋಡೋದು ಚಂದನಳಿಗೂ ಇಷ್ಟವಿರಲಿಲ್ಲ. ಶೋರ್, ಗುಡ್ ನೈಟ್ ಎಂದು ಹೊರಟುಬಿಟ್ಲು. ಚಂದನಾಳನ್ನು ಭೇಟಿಯಾಗಿ ವಾರ ಕಳೆದರೂ ಪ್ರಶಾಂತ್ ಇನ್ನೂ ಆ ಗುಂಗಿನಿಂದ ಹೊರಬಂದಿರಲಿಲ್ಲ. ಯಾವ ಬಂಧನ ಅವನನ್ನು ಅವಳೆಡೆ ಸೆಳೆಯಲ್ಪಡುತ್ತಿದೆಯೋ ತಿಳಿಯಲಾಗದೆ ತಳಮಳಗೊಂಡಿದ್ದ. ತಾನು ಒಂದು ಹೆಣ್ಣಿನಲ್ಲಿ ಬಯಸಿದ ಗುಣಗಳನ್ನು ಚಂದನ ಹೊಂದಿರೋದೇ ಅದಕ್ಕೆ ಕಾರಣವೋ, ಅಥವಾ ಸುಕನ್ಯಾ ತನ್ನ ಭಾವನೆಗಳನ್ನು ಸ್ಪಂದಿಸಲು ಅಸಮರ್ಥಳಾಗಿರೋದನ್ನೇ ನಿಮಿತ್ತವಾಗಿ ತಾನು ಚಂದನಾಳಿಂದ ಆಕರ್ಷಿತನಾಗಿರುವೆನೋ ಎಂದು ಅವನಿಗೆ ಅರಿವಾಗಲಿಲ್ಲ. ಒಂದು ವಾರ ಚಂದನಾಳನ್ನು ನೋಡದೆ ಮಾತನಾಡದೆ ಕಳೆಯಲು ಅವನಿಗೆ ತುಂಬ ಕಷ್ಟವಾಯಿತು. ಶನಿವಾರ ಸಂಜೆ ತಡೆಯಲಾರದೆ ಅವನೇ ಅವಳನ್ನು ಫೋನ್ನಲ್ಲಿ ಸಂಪರ್ಕಿಸಿದ. 1 ವಾರದಿಂದ ನಿಮ್ಮನ್ನು ಭೇಟಿ ಮಾಡೇ ಇಲ್ವಲ್ಲ ಚಂದನ, ನಾಳೆ ಸಂಜೆ ಫ್ರೀಯಾಗಿದ್ದೀರಾ? ಲೆಟ್ ಅಸ್ ಡೈನ್ ಟುಗೆದರ್. ಅವನ ಸಲಹೆ ಅವಳಿಗೆ ಅನಿರೀಕ್ಷಿತವಾಗಿತ್ತು. ಸಂಕೋಚ ಭಾವದ ಪ್ರಶಾಂತ್ ತನ್ನನ್ನು ಡಿನ್ನರ್ಗೆ ಕರೆಯೋನೆಂದು ಅವಳು ಎಣಿಸಿರಲಿಲ್ಲ. ನಾಳೆ ಸಂಜೆ ನನ್ನ ಕ್ಲಿನಿಕ್ ಕ್ಲೋಸ್ ಮಾಡ್ತಾ ಇರ್ತೀನಿ, ಹೋಗೋಣ ಎಂದು ಒಪ್ಪಿದ್ಲು. ಮೊದಮೊದಲು ಚಂದನಳಿಗೆ ಫೋನ್ ಮಾಡಲು ಹಿಂಜರಿಯುತ್ತಿದ್ದ ಪ್ರಶಾಂತ್ ಕ್ರಮೇಣ ವಾರಕ್ಕೊಮ್ಮೆ ತಾನಾಗೆ ಅವಳನ್ನು ಬೀಚ್ಗೋ, ಶಾಪಿಂಗಿಗೋ ಇಲ್ಲ ಡಿನ್ನರ್ಗೋ ಆಹ್ವಾನಿಸ್ತಿದ್ದ. 1.5 ತಿಂಗಳಿನಿಂದ ಇಬ್ಬರು ತುಂಬ ಆತ್ಮೀಯರಾಗಿದ್ದರು. ಪ್ರಶಾಂತ್ ಅವಳ ಬಳಿ ಸುಕನ್ಯಾಳ ಸ್ವಭಾವ, ತನ್ನ ದಾಂಪತ್ಯ ಜೀವನದ ಏರುಪೇರುಗಳನ್ನು ಬಿಚ್ಚು ಮನಸ್ಸಿನಿಂದ ತೋಡ್ಕೊಂಡಿದ್ದ. ಅವಳ ಮನಸ್ಸು ಬಹಳ ಕಠಿಣ. ಕಲ್ಬಂಡೆಯನ್ನಾದರೂ ಕರಗಿಸ್ಬೋದು, ಆದರೆ ಅವಳನ್ನು ಮಾತ್ರ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ನಾನು ಬುದ್ಧಿ ಹೇಳೋಕೆ ಹೋದರೆ ಸುಮ್ಮನೆ ಮನಸ್ತಾಪ ಆಗುತ್ತೆ ಅಂತ ನಾನೇ ತೆಪ್ಪಗಿದ್ಬಿಟ್ಟಿದ್ದೀನಿ. ಅವಳ ಜೊತೆ ಜಗಳಕ್ಕೆ ನಿಂತರೆ ಅವಳ ಪದವಿದರೆ ಜವಾಬ್ದಾರಿಯುತ ಉಪಾಧ್ಯಾಯಿನಿ ಅಂತ ನೀವು ನಂಬೋದೇ ಇಲ್ಲ. ಎಲ್ಲ ತರಹದ ಸಂಸ್ಕೃತ ಪದಗಳು ಅವಳ ಬಾಯಿಂದ ಧಾರಾಳವಾಗಿ ಹೊರಬೀಳುತ್ತೆ. ಐ ಟೆಲ್ ಯು, ಶಿ ಈಸ್ ಇನಾಗ್ರಿಜೇಷನ್ ಎಂದು ನಗ್ತಿದ್ದ. ಮನುಷ್ಯನ ಸ್ವಭಾವ ಕಂಡು ಚಂದನಾಳಿಗೆ ವ್ಯಥೆಯಾಗ್ತಿತ್ತು. ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಎನ್ನುವಂತೆ ತಾನು 100 ಆಸೆಗಳನ್ನು ಹೊತ್ತು ರಾಜನ ಕೈ ಹಿಡಿದು ಅವನ ಸಂಸಾರದಲ್ಲಿ ಹೊಂದಿಕೊಳ್ಳಲು ಪ್ರಯತ್ನಿಸಿದ್ಲು. ಅಲ್ಲಿ ತನ್ನ ವ್ಯಕ್ತಿತ್ವ, ಭವಿಷ್ಯವನ್ನೇ ಬಲಿ ಕೊಡಬೇಕಾದ ಸಂದರ್ಭ ಒದಗಿದಾಗ ಅವನಿಂದ ದೂರವಾಗಿ ಬಂದ್ಲು. ಕೈ ಹಿಡಿದ ಗಂಡನಿಂದ ದೂರವಾಗಿ ಚಂದನ ಒಂದು ದಿನವೂ ನೆಮ್ಮದಿಯಿಂದ ನಿದ್ದೆ ಮಾಡಿರಲಿಲ್ಲ. ತನ್ನ ಪ್ರೀತಿಯ ಸೌಧವನ್ನು ಉಳಿಸ್ಕೊಳ್ಳಲಾಗಲಿಲ್ಲ ಎಂಬ ಕೊರಗು ಅವಳನ್ನು ಹಣ್ಣು ಮಾಡ್ತಿತ್ತು. ರಾಜನ ಬಗ್ಗೆ ಇಂದಿಗೂ ಅವಳ ಒಲವು ಮಾಸಿರಲಿಲ್ಲ. ನೀವು ಈಗಲೂ ಮನಸ್ಸು ಮಾಡಿ ನನ್ನ ಜೊತೆ ಬಂದ್ಬಿಡಿ, ನಾವಿಬ್ಬರು ಮದ್ರಾಸ್ನಲ್ಲಿ ಬೇರೆ ಸಂಸಾರ ಹೂಡಿ ಒಟ್ಟಿಗೆ ಕ್ಲಿನಿಕ್ ತೆಗೆಯೋಣ. ನಿಮ್ಮ ತಂದೆ ತಾಯಿಯನ್ನು ದೂರ ಮಾಡಿಕೊಳ್ಳಿ ಅಂತ ನಾನು ಖಂಡಿತ ಹೇಳಲ್ಲ ರಾಜ್. ಅವರಿಗೆ ನೀವು ಇಲ್ಲದೆ 5 ಜನ ಗಂಡು ಮಕ್ಕಳಿದ್ದಾರೆ, ಆದರೆ ನನಗೆ ಇರೋದು ನೀವೊಬ್ಬರೇ. ನಾನು ನಿಮ್ಮನ್ನೇ ನಂಬಿ ನನ್ನ ತಂದೆಯನ್ನು ಎದುರು ಹಾಕ್ಕೊಂಡು ಬಂದಿದ್ದೀನಿ. ನನ್ನ ಭಾವನೆಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಂದು ವಿಚ್ಛೇದನಕ್ಕೆ ಮುಂಚೆ ಅವನ ಬಳಿ ಸ್ವಾಭಿಮಾನ ತೊರೆದು ಕೇಳಿಕೊಂಡಿದ್ಲು. ಆದರೆ ರಾಜನಿಗೆ ತನ್ನ ತಂದೆಯ ಆಸ್ತಿ ಬಿಡಲು ಸಾಧ್ಯವಾಗಿರಲಿಲ್ಲ. ಇಲ್ಲ ಚಂದನ, ನೀನು ನನ್ನನ್ನು ಅರ್ಥ ಮಾಡ್ಕೊ. ನಾವೀಗ ಬೇರೆ ಸಂಸಾರ ಮಾಡಿದ್ರೆ ನಮ್ಮಪ್ಪ ನನ್ನನ್ನು ಪುನಃ ಮನೆಗೆ ಸೇರಿಸಲ್ಲ. ನಾನು ಅವರ ಹೆತ್ತ ಮಗ, ಅವರ ಆಸ್ತಿಯಲ್ಲಿ ಪಾಲು ಪಡಿಬೇಕಾದವನು.
ನಿನ್ನ ಹಠಕ್ಕೆ ಸೋತು ನಾನು ಅದನ್ನೆಲ್ಲ ಕಳೆದುಕೊಳ್ಳಲಾರೆ. ಅಷ್ಟಕ್ಕೂ ನಾವು ಇಲ್ಲಿಂದ ದೂರ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಹಠವಾದರೂ ನಿನ್ಗೆ ಯಾಕೆ ಎಂದಿದ್ದ. ಕೊನೆಗೆ ಇಬ್ಬರಿಗೂ ರಾಜಿಯಾಗದೆ ಕಾನೂನಿನ ಮೊರೆ ಹೋಗಿದ್ರು. ತಾನು ರಾಜನಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ರೂ ಅವನು ತನ್ನ ಆಸೆ ಆಕಾಂಕ್ಷೆಗೆ ಬೆಲೆ ಕೊಡದೆ ತನ್ನನ್ನೇ ತೊರೆದು ಹೋದ ಎಂಬ ದುಃಖ ಚಂದನಾಳಿಗೆ ಹೃದಯದಲ್ಲಿ ಹೆಪ್ಪುಗಟ್ಟಿತು. ಆದರೆ ಪ್ರಶಾಂತನ ವಿಷಯ ತಿಳಿದ ಮೇಲೆ ಎಲ್ಲ ಗಂಡಸರು ರಾಜನಂತೆ ಇರುವುದಿಲ್ಲ ಎನಿಸ್ತು. ಪ್ರಶಾಂತನಂತಹ ರೂಪವಂತ ಸದ್ಗುಣವಂತನಾದ ಪತಿಯನ್ನು ಪಡೆದ ಸುಕನ್ಯಾ ಎಂಥ ಪುಣ್ಯವಂತೆ ಎಂದು ಅವಳ ಮನಸ್ಸು ಮತ್ಸಲೆಗೊಳ್ತಿತ್ತು. ತನಗೆ ಇಂಥವನು ದೊರಕಿದ್ರೆ ಅವನೊಡನೆ ಮದ್ರಾಸ್ನಲ್ಲೇನು ಮರಗಾಡಿನಲ್ಲೂ ಸುಖವಾಗಿ ಸಂಸಾರ ಮಾಡಿಕೊಂಡಿರ್ತಿದ್ದೆ. 1.5 ತಿಂಗಳಿಂದಲೂ ಚಂದನ ಪ್ರಶಾಂತನನ್ನು ಗಮನಿಸುತ್ತಲೇ ಇದ್ಲು. ಅವನ ಮನಸ್ಸು ಹೂವಿನಷ್ಟೇ ಮೃದುವಾಗಿತ್ತು, ಮಾತು ಅಷ್ಟೇ ಮಿತ. ಚಂದನಾಳೊಂದಿಗೆ ಅವನು ಮೆಲುಧ್ವನಿಯಲ್ಲಿ ಮಾತನಾಡ್ತಿದ್ದ. ಅವನು ತಾಳ್ಮೆ ಕಳೆದುಕೊಳ್ಳುತ್ತಿದ್ದೇ ಅಪರೂಪ. ಬೇರೆಯವರ ನೋವು ದುಃಖದೊಡನೆ ಸ್ಪಂದಿಸುವ ಹೃದಯವಂತಿಕೆ ಉಳ್ಳವನು. ಒಂದು ಹೆಣ್ಣಿಗೆ ಸುಖವಾಗಿರಲು ಗಂಡನಾದ ವ್ಯಕ್ತಿಗೆ ಇಷ್ಟು ಗುಣಗಳು ಸಾಲದೆ ಅಂತಹ ಗಂಡನ ಭಾವನೆಗಳನ್ನು ಲೆಕ್ಕಿಸದೆ ಅವನಿಂದ ದೂರವಿದ್ದು ಗೋಳಾಡಿಸುವ ಆ ಹೆಣ್ಣಿನ ಮೂರ್ಖತನಕ್ಕೆ ಯಾರು ಹೊಣೆ ಆಗಬೇಕು ಎಂದು ಚಂದನಾಳಿಗೆ ಸುಕನ್ಯಾಳ ಬಗ್ಗೆ ಬೇಸರ ಕೋಪ ಉಂಟಾಗ್ತಿತ್ತು. ಸುಕನ್ಯಾ ಪ್ರಶಾಂತರ ಮದುವೆಯ ಭಾವಚಿತ್ರವನ್ನು ಅವಳು ಪ್ರಶಾಂತನ ಮನೆಯಲ್ಲಿ ನೋಡಿದ್ಲು. ಇಂತಹ ಚಲುವೆಯಾದ ಹೆಣ್ಣಿನ ದೇಹದಲ್ಲಿ ಆ ಭಗವಂತ ಅಂತಹ ಕಠಿಣವಾದ ಹೃದಯವೇಕೆ ಇಟ್ಟಿದ್ದಾನೋ ಎಂದು ಆಶ್ಚರ್ಯವಾಗಿತ್ತು. ಚಂದನಾಳು ತನ್ನ ಪ್ರೇಮ ವಿವಾಹ ವಿಚ್ಛೇದನದ ಬಗ್ಗೆ ಪ್ರಶಾಂತನಿಂದ ಮುಚ್ಚಿಟ್ಟಿರಲಿಲ್ಲ. ಅವಳ ವಿಷಯ ಕೇಳಿ ಪ್ರಶಾಂತನು ನಿಟ್ಟುಸಿರುಬಿಟ್ಟಿದ್ದ. ನಿಮ್ಮಂತಹ ಹೆಣ್ಣಿನ ಜೊತೆ ಬಾಳಲಾಗದವನು ತುಂಬ ದುರದೃಷ್ಟವಂತ ಅಂತ ಹೇಳಬೇಕು ಚಂದನ. ಇಬ್ಬರು ಸಮಾನ ದುಃಖಿಗಳಾದುದರಿಂದಲೂ ಅವರ ಸ್ನೇಹ ಬೆಳೆದಂತೆ ಚಂದನ ಪ್ರಶಾಂತನಿಗೆ ಇನ್ನೂ ಹತ್ತಿರವಾಗತೊಡಗಿದ್ಲು. ಈಗ 2 ತಿಂಗಳಿನಿಂದ ಪ್ರಶಾಂತ್ ಬೆಂಗಳೂರಿಗೆ ಹೋಗಿರಲಿಲ್ಲ. ಸುಕನ್ಯಾಳಿಗೆ ತಿಂಗಳಿಗೆ ಹಣ ಕಳುಹಿಸ್ಬಿಡ್ತಿದ್ದ. ಆಗಾಗ ತಾಯಿಯಿಂದ ಬಂದ ಪತ್ರಗಳಿಗೆ ಉತ್ತರಿಸೋದರ ಹೊರತು ಅವನಿಗೆ ಬೆಂಗಳೂರಿನ ವ್ಯಾಮೋಹವೇ ಇರಲಿಲ್ಲ. ಈಗ ಅವನ ಪ್ರಪಂಚ ಬದಲಾಯಿಸಿತು. ಪ್ರತಿ ಶನಿವಾರ ಆಫೀಸ್ ಮುಗಿಯೋದನ್ನೇ ಕಾಯ್ತಿದ್ದ. ಚಂದನ ಭಾನುವಾರ ಮಧ್ಯಾಹ್ನವೇ ಅವನನ್ನು ಭೇಟಿಯಾಗ್ತಿದ್ದಿದ್ಲು. ಇಬ್ಬರು ಬೀಚ್ನಲ್ಲಿ ಸುತ್ತಾಡಿ ಸಿನಿಮಾಗೋ ರಾತ್ರಿ ಊಟವೋ ಮುಗಿಸ್ತಿದ್ರು. ಇಬ್ಬರ ಸ್ನೇಹ ಯಾವ ರೀತಿ ತಿರುಗಬಹುದೆಂದು ಯೋಚಿಸಲು ಇಬ್ಬರಿಗೂ ಸಂಕೋಚ, ಭಯ. ಹೀಗೆ ಎಷ್ಟು ದಿನ ಇಬ್ಬರು ಭೇಟಿಯಾಗೋದು? ಇದಕ್ಕೆ ಅರ್ಥವೇನು? ಕೊನೆಯಲ್ಲಿ ಎಂಬ ಪ್ರಶ್ನೆಗಳನ್ನು ಚಂದನಾಳನ್ನು ಕಾಡಿದ್ರು. ಅವಳು ಬಾಯ್ಬಿಟ್ಟು ಕೇಳ್ತಿರಲಿಲ್ಲ. ತನಗೆ ಚಂದನಾಳ ಸಾನ್ನಿಧ್ಯ ಬಿಟ್ಟು ಬೇರೇನೂ ಬೇಡವಾಗಿದೆ. ಅವಳಿಗಾಗಿ ತಾನು ತನ್ನ ಹೆಂಡತಿ, ತಂದೆ ತಾಯಿ ಎಲ್ಲರನ್ನೂ ತೊರೆಯಬಲ್ಲೆನೆ. ಇಬ್ಬರಲ್ಲಿ ಏನಂತಹ ಆಕರ್ಷಣೆ ಸೆಳೆತ ಎಂದು ಪ್ರಶಾಂತನು ತಳಮಳಗೊಳ್ತಿದ್ದ. ಆದರೆ ಚಂದನಾಳ ಸೌಮ್ಯ ಮುಖ ಕಂಡೊಡನೆ ಅವನ ಹಿಂಜರಿಕೆ, ತಳಮಳವೆಲ್ಲ ಬಿಸಿಲಿಗೆ ಕರಗುವ ಮಂಜಿನಂತೆ ಮಾಯವಾಗ್ತಿತ್ತು. ತನ್ನ ಚಂದನಾಳ ಹೊರತು ಬೇರೆ ಯಾವ ವಿಷಯವನ್ನು ಯೋಚಿಸದ ಹಂತವನ್ನು ಅವನು ತಲುಪಿದ್ದ. 2 ದಿನಗಳಿಂದ ಗೌರಮ್ಮನವರಿಗೆ ಮನಸ್ಸು ಸರಿಯಾಗಿರಲಿಲ್ಲ. ಅಂದು ಪ್ರಮೋದ್ ಕಾಲೇಜ್ನಿಂದ ಬಂದವನೇ ತಾಯಿಯನ್ನು ಕರೆದು ಮೆಲುಧ್ವನಿಯಲ್ಲಿ ಗುಟ್ಟಾಗಿ ಹೇಳ್ದ, ಅಮ್ಮ, ನಮ್ಮ ಪ್ರಶಾಂತ್ ಮದ್ರಾಸ್ನಲ್ಲಿ ಇತ್ತೀಚೆಗೆ ಯಾವುದೋ ಹುಡುಗಿ ಜೊತೆ ತುಂಬ ಓಡಾಡ್ತಿದ್ದಾನಂತೆ. ನನ್ನ ಫ್ರೆಂಡ್ ಸುನೀಲ್, ಪ್ರಶಾಂತನ ಕೊಲೀಗ್ ವಿನಾಯಕನ ಸೋದರತ್ತೆ ಮಗ. ವಿನಾಯಕ್ ಕೂಡ 1-2 ಸಲ ಪ್ರಶಾಂತನ ಆ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನಂತೆ. ಯಾಕಮ್ಮ ಅವನು ಹೀಗಾದ? ಇನ್ನು ಈ ವಿಷಯ ನಮ್ಮ ಅತ್ತಿಗೆಗೆ ತಿಳಿದ್ಬಿಟ್ರೆ ತಾಯಿ ಮಗಳಿಬ್ಬರು ಬೀದಿ ರಂಪ ಮಾಡಿಬಿಡ್ತಾರೆ ನೋಡು. ಗೌರಮ್ಮ ಅವನ ಮಾತನ್ನು ನಂಬಲೇ ಇಲ್ಲ. ಹೋಗೋ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಮ್ಮ ಪ್ರಶಾಂತನ ಹೆತ್ತ ದಿನದಿಂದ ನೋಡ್ತಾ ಇದ್ದೀನಿ. ಒಂದಿನ ಕಾಲೇಜ್ನಲ್ಲಿ ಒಂದು ಹುಡುಗಿ ಜೊತೆ ಮಾತನಾಡ್ದವನಲ್ಲ. ಈಗ 2 ತಿಂಗಳಿನಿಂದ ಪ್ರಶಾಂತ್ ಬೆಂಗಳೂರು ಕಡೆ ಬಂದೇ ಇಲ್ಲ ಅಲ್ವೇನಮ್ಮ? ಮನುಷ್ಯನ ಮನಸ್ಸು ಯಾವಾಗ ಒಂದೇ ತರಹ ಇರಲ್ಲಮ್ಮ. ಹೋಗಲಿ, ಅತ್ತಿಗೆ ಮನೆಗಾದರೂ ಬಂದು ಹೋಗಿದ್ದಾನ ಅಂತ ತಿಳ್ಕೊಬೇಕು.
ಪ್ರಮೋದ್ ಹೇಳಿದ್ದು ಅವರ ತಲೆಯಲ್ಲಿ ಕೊರೆಯುತ್ತಿತ್ತು. ಕೊನೆಗೆ ಮನದ ದುಮಳವನ್ನು ತಾಳಲಾರದೆ ರಾಮಚಂದ್ರಯ್ಯ ಮನೆಯಲ್ಲಿಲ್ಲದ ವೇಳೆಯಲ್ಲಿ ಸುಕನ್ಯಾಳ ಸ್ಕೂಲಿಗೆ ಫೋನ್ ಮಾಡಿ ವಿಚಾರಿಸಿದ್ರು. ನನ್ನನ್ನು ಯಾಕೆ ಕೇಳ್ತೀರಿ? ಮಗನನ್ನು ನೋಡೋಕೆ ಅಂತ ಕದ್ದು ಮದ್ರಾಸಿಗೆ ಓಡ್ ಹೋಗ್ತಿದ್ರಲ್ಲ, ನಿಮಗೆ ಗೊತ್ತಿಲ್ಲದೆ ಇರೋ ಸುದ್ದಿ ನನಗೆ ಗೊತ್ತಿರುತ್ತಾ? ಅವರಿಗೆ ಅಲ್ಲೇನು ಕೆಲಸ ಇದೆಯೋ ತಿಂಗಳಿಗೆ ದುಡ್ಡಂತೂ ಕಳಗಿಸ್ತಿದ್ದಾರೆ. ಸುಕನ್ಯಾಳ ವಾಗ್ಬಾಣ ಮಾಮೂಲಿನಂತೆ ಮುಂದುವರೆದಾಗ ಗೌರಮ್ಮ ತಮ್ಮ ಮೂರ್ಖತನಕ್ಕೆ ತಾವೇ ಹಳೆದುಕೊಂಡು ರಿಸೀವರ್ ಇಟ್ಟರು. ಯಾಕೆ ಗೌರಿ, ಹುಷಾರಿಲ್ವೇನೆ? ಯಾಕೆ 2 ದಿನದಿಂದ ಮುಖ ಸಪ್ಪಗೆ ಮಾಡಿಕೊಂಡು ಓಡಾಡ್ತಾ ಇದೆಯಾ? ಹೆಂಡತಿಯ ಬಾಡಿದ ಮುಖ ಕಂಡು ರಾಮಚಂದ್ರಯ್ಯ ಕಾಕುಲತೆಯಿಂದ ಕೇಳಿದಾಗ ಗೌರಮ್ಮನವರು ಸಂಯಮ ಮಾಯವಾಯಿತು. ಪ್ರಮೋದ್ ತನಗೆ ತಿಳಿಸಿದ ಗಾಳಿ ಸುದ್ದಿಯ ಬಗ್ಗೆ ಹೇಳಿಕೊಂಡು ಹತ್ತಿಬಿಟ್ರು. ಏನ್ರಿ, ನಾವು ಅವನಿಗೆ ರಾಕ್ಷಸಿ ಅಂತ ಹೆಂಡತಿನ ಕಟ್ಟಿ ತಪ್ಪು ಮಾಡಿಬಿಟ್ವಿ. ನನಗಿರೋಷ್ಟು ಚಿಂತೆಯಲ್ಲಿ ಕಾಲ್ಭಾಗದಷ್ಟು ಆ ನನ್ನ ಸೊಸೆ ಅನ್ನಿಸ್ಕೊಂಡವಳಿಗೆ ಇಲ್ವಲ್ಲ. ಅವಳನ್ನು ಮದುವೆಯಾಗಿ ಅವನ ಬಾಳೆ ಹಾಳಾಗಿ ಹೋಯ್ತಲ್ರಿ. ನೀನು ಇಲ್ಲದೆಲ್ಲ ಕಲ್ಪಿಸ್ಕೊಂಡು ಮಾತನಾಡಬೇಡ. ಪ್ರಶಾಂತ್ ನನ್ನ ಮಗ ಕಣೆ, ಅವನು ಯಾವತ್ತು ಅಂತ ಅಯೋಗ್ಯನಲ್ಲ. ಇಲ್ಲಿ ಹೋದರೆ ಹುಲಿ ಹೋಯ್ತು ಅಂತಾರೆ ಜನ. ನಮ್ಮ ಗಂಡು ಮಕ್ಕಳ ಬೆಳೆದ ವಾತಾವರಣ ಎಂಥದ್ದು? ಕಂಡ ಹೆಂಗಸರ ಹಿಂದೆ ಹೋಗೋ ಗುಣ ನಮ್ಮ ವಂಶದಲ್ಲೇ ಯಾರಿಗೂ ಬಂದಿಲ್ಲ. ರಾಮಚಂದ್ರಯ್ಯ ಹೆಂಡತಿಯ ಮೇಲೆ ರೇಗ್ಬಿಟ್ರು. ಗೌರಮ್ಮನವರದು ಎಷ್ಟಾಗಲಿ ಹೆತ್ ಕರಳು. ಪ್ರಶಾಂತನಿಗೆ ಮೇಲ್ಮೇಲೆ ಕಾಗದ ಬರೆದ ಅವನನ್ನು ಬೆಂಗಳೂರಿಗೆ ಕರೆಸ್ಕೊಂಡ್ರು. ಪ್ರಶಾಂತ್ ಬಟ್ಟೆ ಬರಿ ಸಮೇತ ಮನೆಗೆ ಬಂದಿಳಿದಾಗ ಅವರಿಗೆ ಆಶ್ಚರ್ಯವಾಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.